ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತಗೊಳ್ಳಿ, ನೀವೊಂದು ರಾಗ ಬಿಡಿ ಅಂತಾನೆ ಹರಿ. ಹ್ಞೂ ಹೊತ್ತಿಗೆ ನೀವು ಹಾಡಿ ಹೊತ್ತಿಗೆ ಅಂತಾನೆ ಮೈ. ಅಯ್ಯಯ್ಯೋ, ನನಗೆ ಹಾಡೋಕ್ಕೆಲ್ಲ ಬರಲ್ಲ ಅಂತಾಳೆ ಚಂದನ. ಹ್ಞೂ ಚಂದನ ಹಾಡಮ್ಮ ಅಂತಾನೆ ಮುತ್ತು. ಆಗ ಚಂದನ ಹಾಡ್ತಾಳೆ, ಎಲ್ಲರೂ ಕ್ಲಾಸ್ ಮಾಡ್ತಾರೆ. ಅತ್ತಿಗೆ ತುಂಬ ಚೆನ್ನಾಗಿ ಹಾಡಿದ್ರಿ ಅಂತಾನೆ ಮೈ. ನನ್ನ ಅಷ್ಟೆಲ್ಲ ಹಾಡಿಲ್ಲ ಬಿಡು ಅಂತಾನೆ ಹರಿ. ಏಯ್ ಸುಮ್ಮನಿರೋ, ನಿನಗಿಂತ ಚೆನ್ನಾಗಿ ಹಾಡಿದ್ರು, ತುಂಬ ಚೆನ್ನಾಗಿ ಹಾಡಿದೆ ಅಮ್ಮ ನೀನು ಅಂತಾನೆ ಮುತ್ತು. ಈಗ ನೆಕ್ಸ್ಟ್ ಯಾರು ಅಂತಾನೆ ಕಂಟಿ. ಯಾರು ಅಂತ ಮುತ್ತುನ ತೋರಿಸ್ತಾನೆ ಹರಿ. ನನಗೆ ಅಡುಗೆ ಮನೇಲಿ ಕೆಲಸ ಇದೆ ಅಂತ ಮುತ್ತು ಹೋಗುವಾಗ ಹರಿ ಅವನ್ನ ಇಟ್ಕೋತಾನೆ. ನನಗೆ ಹಾಡೋಕ್ಕೆಲ್ಲ ಬರಲ್ಲ ಕಣ್ರೋ, ಬಿಟ್ಬಿಡ್ರೋ ಅಂತಾನೆ ಮುತ್ತು. ಹಾಡೋಣ, ನಿನಗೆ ಒಳಗೆ ಯಾವ ರಾಗ ಕೂತಿದೆ ಅಂತ ನಾವು ಕೇಳ್ತೀವಿ ಅಂತಾನೆ ಮೈ. ಅಣ್ಣ ನೀನು ಬೇಕಿದ್ರೆ ಹಿಂದಿ ಸಾಂಗ್ ಹಾಡು ಅಂತಾನೆ ಕಂಟಿ. ಹಿಂದಿ ಸಾಂಗಾ? ನನಗೆ ಹಿಂದಿ ಎಲ್ಲ ಎಲ್ಲೋ ಬರುತ್ತೆ ಅಂತಾನೆ ಮುತ್ತು. ಟೀಕೆ ಟೀಕೆ, ನೀನು ಯಾವ ಹಾಡು ಹಾಡಿದರೂ ನಮಗೆ ಓಕೆ ಓಕೆ ಅಂತಾನೆ ಕಂಟಿ. ಮುತ್ತು ಅಣ್ಣ, ನಿನಗೆ ಯಾವ ಹಾಡು ಬರುತ್ತೋ ಅದೇ ಹಾಡು ಹೇಳು ಅಂತಾನೆ ಮೈ. ಆಗ ಮುತ್ತು ಹಾಡನ್ನು ಹೇಳ್ತಾನೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಅಣ್ಣ ಈಗ ನೆಕ್ಸ್ಟ್ ಯಾರನ್ನ ಹಾಡೋದು ಅಂತಾನೆ ಹರಿ. ಅಣ್ಣ ಅಡುಗೆ ಮನೇಲಿ ಕೆಲಸ ಇತ್ತಲ್ವಾ, ಬಾ ಅಂತಾನೆ ಕಂಟಿ. ಅಡುಗೆ ಮನೆ ಕೆಲಸ ನಾನು ನೋಡ್ಕೋತೀನಿ, ನೀನು ಹಾಡು ಅಂತಾನೆ ಮುತ್ತು. ಆಗ ಕಂಟಿ ಹಾಡ್ತಾನೆ. ಅವನ ಜೊತೆ ಎಲ್ಲರೂ ನಗು 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 ಅಂತ ಹಾಡನ್ನು ಹೇಳ್ತಾರೆ. ಆಗೆಲ್ಲರೂ ಜೋರಾಗಿ ನಗ್ತಾ ಮೈನು ಮುತ್ತುನ ತಬ್ಕೋತಾನೆ. ನಂತರ 4 ಜನ ಕೂತ್ಕೊಂಡು ಇಸ್ಪಿಟಾಟ ಆಡ್ತಿರ್ತಾರೆ. ಚಂದನ ಕೂತ್ಕೊಂಡು ನೋಡ್ತಿರ್ತಾಳೆ. ಹಾಗೆ ಎಲ್ಲರೂ ಅಲ್ಲಲ್ಲೇ ಮಲ್ಕೋತಾರೆ. ಹರಿಗೆ ಎಚ್ಚರ ಆಗುತ್ತೆ. ಎಲ್ರಿಗೂ ಬೆಡ್ಶೀಟನ್ನು ಹೊಸ್ತಾನೆ ಹರಿ. ಚಂದನನ ನೋಡ್ತಾ ದೃಷ್ಟಿನ ತೆಗಿತಾನೆ. ಈಚೆ ಬೆಳಿಗ್ಗೆ ಚಂದನ ಬಟ್ಟೆ ತೊಳಿತಾ ಇರುವಾಗ ಮೈ ಬಂದು ಅತ್ತಿಗೆ ಅಂತಾನೆ. ಚಂದನ ಮಾತಾಡಲ್ಲ. ಅತ್ತಿಗೆ ಸಾರಿ ಅತ್ತಿಗೆ ಅಂತಾನೆ ಮೈ. ಸಾರಿನಾ, ಯಾಕೆ ಅಂತಾಳೆ ಚಂದನ. ಅದು ನಾನು ಇನ್ನೇ ತುಂಬ ಓವರಾಗಿ ಮಾತಾಡ್ಬಿಟ್ಟೆ ಅಂತಾನೆ ಮೈ. ಹೋ, ಹಾಗೆ ಮಾತಾಡಬಾರ್ದು ಅಂತ ನಿನಗೆ ಗೊತ್ತು, ಆದರೆ ಯಾಕೆ ಮಾತಾಡಿದೆ? ಮಾತಾಡೋದನ್ನು ಮಾತಾಡಿ ನನ್ನ ಹತ್ರ ಬಂದು ಯಾಕೆ ಸಾರಿ ಕೇಳ್ತಿದ್ಯಾ? ನಾನು ಕ್ಷಮಿಸ್ತೀನಿ ಅಂತಾಳೆ ಚಂದನ. ನಾನು ಏನು ಮಾಡಿದರೆ ಕ್ಷಮಿಸ್ತೀರಾ ಹೇಳಿ, ನಾನು ಅದನ್ನೇ ಮಾಡ್ತೀನಿ ಅಂತಾನೆ ಮೈ. ಸರಿ, ಹಾಗಿದ್ರೆ ನನ್ನ ಹತ್ರ 1 ವಾರ ಮಾತಾಡಬೇಡ ಅಂತಾಳೆ ಚಂದನ. ಅದಕ್ಕೆ ಪ್ಲೀಸ್ ಅದಕ್ಕೆ ಹೀಗೆಲ್ಲ ಹೇಳ್ಬೇಡಿ ಅಂತಾನೆ ಮೈ. ಯಾಕೆ ಹೇಳ್ಬಾರ್ದು? ನಿನಗೆ ಮಾತ್ರ ಕೋಪ ಬಂದರೆ ನಿನ್ನ ಬಾಯಿಗೆ ಬಂದಾಗ ಮಾತಾಡ್ಬೋದು, ಆದರೆ ನಾನೇನು ಹೇಳಬಾರ್ದಾ ಅಂತಾಳೆ ಚಂದನ. ಅತ್ತಿಗೆ ಪ್ಲೀಸ್ ಅತ್ತಿಗೆ ಅಂತಾನೆ ಮೈ. ಇಲ್ಲ, ನಾನು ಮಾತಾಡಲ್ಲ ಅಂತಾಳೆ ಚಂದನ. ಅತ್ತಿಗೆ ಅಂತ ಮೈ ಹೇಳುವಾಗ ಹೇಳಿದ್ನಲ್ಲ ಮೈ ಅಂತಾಳೆ ಚಂದನ. ಮೈ ಬೇಜಾರಿಂದ ಈಚೆ ಬಂದು ಕೂತ್ಕೊಂಡು ಆಳ್ತಾನೆ. ಆಗ ಚಂದನ ಅವನ್ನೇ ನೋಡ್ತಾ ಬಂದು ಅವನ ಪಕ್ಕ ಕೂತ್ಕೊಂಡು, ಯಾಕೆ ಮೈ ಆಳ್ತಿದ್ಯಾ ಅಂತಾಳೆ. ಅತ್ತಿಗೆ ಸಾರಿ ಅತ್ತಿಗೆ, ಕೋಪದಲ್ಲಿ ನಾನು ಏನೇನೋ ಮಾತಾಡಿಬಿಟ್ಟೆ, ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಬೇಡಿ. ತುಂಬ ವರ್ಷ ಆದಮೇಲೆ ಅಮ್ಮ ಮನೆಗೆ ಬಂದಿದ್ರಲ್ಲ, ಅವರು ವಾಪಸ್ ನನ್ನ ಬಿಟ್ಟು ಹೋದ್ಮೇಲೆ ಅದನ್ನು ನನ್ನಿಂದ ತಡ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಕೋಪದಲ್ಲಿ ಏನೇನೋ ಹೇಳಿದೆ, ಪ್ಲೀಸ್ ಅತ್ತಿಗೆ ನನ್ನ ಕ್ಷಮಿಸಿ ಅತ್ತಿಗೆ ಅಂತ ಚಂದನ ತೊಡೆ ಮೇಲೆ ಮಲ್ಕೊಂಡು ಮೈ ಆಳ್ತಾನೆ. ಮುತ್ತು ಅದನ್ನು ನೋಡಿ ಸ್ಮೈಲ್ ಮಾಡ್ತಾನೆ. ಮೈ ಸಮಾಧಾನ ಮಾಡ್ಕೊ ಮೈ ಅಂತಾಳೆ ಚಂದನ. ಕಂಟಿ ಹರಿ ಬಂದು ಏನಣ್ಣ ಅಂತ ನಿಂತ್ಕೊಂಡು ಮೈನೇ ನೋಡ್ತಾರೆ. ಮೈ ಏನು ಗೊತ್ತಾ, ನಗು ಅಳು ಪ್ರೀತಿ ಜಗಳ ಎಲ್ಲನೂ ಒಂದು ಮನೇಲಿರುತ್ತೆ. ನೀನು ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ, ಆದರೆ ನೀನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬ ಇದೆ ಮೈ. ನಾವು ರೋಡಲ್ಲಿ ಹೋಗಬೇಕಾದ್ರೆ ನಮ್ಮ ಕಾಲಿಗೆ ಏನಾದರೂ ಮುಳ್ಳು ಚುಚ್ಚಿದ್ರೆ ಮುಳ್ಳು ಚುಚ್ಚಲ್ಲ ಅಂತ ನಾವು ಕಾಲನ್ನೇ ಕಿತ್ತು ಬಿಸಾಕ್ತೀವ? ನಾವು ಕಾಲಿಗೆ ಚುಚ್ಚಿರೋ ಮುಳ್ಳನ್ನು ಬಿಸಾಕ್ತೀವೋ? ಮುಳ್ಳನ್ನೇ ಅಲ್ವಾ? ನಮ್ಮ ಜೀವನದಲ್ಲಿ ಹಾಗೆ ಮೈ, ಕಷ್ಟಗಳನ್ನೆಲ್ಲ ಮುಳ್ಳಿನ ತರಹ ಕಿತ್ತು ಬಿಸಾಕ್ತಾ ಇರಬೇಕು. ಹಾಗೆ ಇಟ್ಕೊಂಡ್ರೆ ಅದು ಚುಚ್ಚುತ್ತಾನೆ ಇರುತ್ತೆ ಮೈ. ನಾನು ಹೇಳಿದ್ದೆಲ್ಲ ನನಗೆ ಅರ್ಥ ಆಯ್ತಾ? ನೀನು ಹಾಗೆ ಮಾತಾಡೋದ್ರಿಂದ ನನಗೇನು ಬೇಜಾರಿಲ್ಲ ಮೈ. ನನಗೆ ನೀನು ಖುಷಿಯಾಗಿರಬೇಕು. ನೀನು ಖುಷಿಯಾಗಿದ್ದರೆ ನಾವೆಲ್ಲ ಖುಷಿಯಾಗಿರ್ತೀವಿ. ಪ್ಲೀಸ್ ಮೈ, ಖುಷಿಯಾಗ್ತೀಯಲ್ವಾ ಅಂತಾಳೆ ಚಂದನ. ಅತ್ತಿಗೆ ಸಾರಿ ಅತ್ತಿಗೆ ಅಂತ ಮೈ ಹೇಳ್ತಾನೆ. ಮೈ ಎದ್ದೇಳು, ನೀನು ಈ ಥರ ಇದ್ದರೆ ನನಗೆ ನಿಜವಾಗ್ಲೂ ಕೋಪ ಬರುತ್ತೆ. ನನಗೋಸ್ಕರ ಸ್ವಲ್ಪ ಸ್ಮೈಲ್ ಮಾಡು. ನೀನು ಹೀಗೆ ಹೇಳಿದರೆ ಕೇಳಲ್ಲ ಅಲ್ವಾ ಅಂತ ಚಂದನ ಅವನಿಗೆ ಕಚ್ಕುಳಿ ಮಾಡ್ತಾಳೆ. ಆಗ ಮೈ ನಗ್ತಾನೆ. ಅದನ್ನು ನೋಡ್ತಿದ್ದ ಮುತ್ತು ಅಳ್ತಾ ಈಚೆ ಬಂದು ಕೂತ್ಕೋತಾನೆ. ಅಣ್ಣ ನೀನು ಯಾಕಣ್ಣ ಅಳ್ತಿದ್ಯಾ ಅಂತಾನೆ ಹರಿ. ಏನಿಲ್ಲ ಕಣೋ ಹರಿ, ಚಂದನ ಈ ಮನೇಲಿ ಇರೋ ತನಕ ನಮಗೇನು ಆಗಲ್ಲ ಕಣೋ. ಏನಾಗೋಕ್ಕೂ ಅವಳು ಬಿಡಲ್ಲ. ಎಲ್ಲರ ಮನೇಲಿ ತಾಯಿ ಆ ಮನೆಗೆ ರಕ್ಷಣೆ ಆಗಿರ್ತಾಳಂತೆ, ಆದರೆ ನಮ್ಮ ಗಂಧದ ಗುಡಿಗೆ ನಮ್ಮ ಚಂದನನೇ ರಕ್ಷಾ ಕವಚ. ಯಾವ ಜನ್ಮದಲ್ಲಿ ಅವಳು ನಮ್ಮ ತಾಯಿ ಆಗಿದ್ಲೋ ಗೊತ್ತಿಲ್ಲ ಹರಿ, ಈ ಜನ್ಮದಲ್ಲಿ ನಮ್ಮೆಲ್ಲರಿಗೂ ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾಳೆ ಅಂತಾನೆ ಮುತ್ತು. ಹೌದಣ್ಣ, ನಾನು ಹೇಳೋ ಮಾತು ನೀನು ಹೇಳೋ ಮಾತು 100ಕ್ಕೆ 100 ಸತ್ಯ. ಅವ್ರು ನಿನಗೆ ತಾಯಿಯಾಗಿದ್ದರು, ನನಗೆ ಹೆಂಡತಿಯಾಗಿದ್ದರು, ನೀವೆಲ್ಲ ನನ್ನ ಮಕ್ಕಳಾಗಿದ್ರಿ ಅಂತ ಇಬ್ಬರನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಹರಿ. ಏಯ್ ಬಿಡೋ ಬಿಡೋ ಅಂತಾನೆ ಕಂಟಿ ಮತ್ತು ಮುತ್ತು. ಆಗ ಚಂದನ ಬಂದು, ಕಂಟಿ ಏನು 3 ಜನ ತುಂಬ ಖುಷಿಯಾಗಿದ್ದೀರಾ ಅಂತಾಳೆ. ಏನಿಲ್ಲ ಅದಕ್ಕೆ
ಅದು ಹರಿಯಣ್ಣ ನೀನು ರೆಸ್ಟ್ ಮಾಡು, ಅಡುಗೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ ಅಣ್ಣಂಗೆ ಹೇಳ್ತಿದ್ದ ಅಂತಾನೆ ಕಂಟಿ. ಒಳ್ಳೇದಾಯಿತು ಹರಿಯವರೇ, ನಿಮ್ಮ ಸಪೋರ್ಟ್ಗೆ ನಾನು ಬರ್ತೀನಿ ಅಂತಾಳೆ ಚಂದನ. ನೀವು ಬರ್ತೀರಾ ಮೇಡಮ್? ನಾನು ಕಂಟಿಗೆ ಅದೇ ಹೇಳ್ತಿದ್ದೆ, ದಿನ ಅಣ್ಣ ಅಡುಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದಾನೆ, ಇವತ್ತು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ. ನೀವು ಬನ್ನಿ ಮೇಡಮ್, ನಡೀರಿ ಅಂತ ಹರಿ ಕಿಚನ್ಗೆ ಬರ್ತಾನೆ. ನಂತರ ಚಂದನ ಗ್ಯಾಸ್ ಒಲೆ ಹತ್ರ ನಿಂತಿರುವಾಗ ಹಿಂದಿನಿಂದ ಅವಳನ್ನು ತಪ್ಕೋತಾನೆ. ಹರಿಯವರೇ, ಕೈ ತೆಗೀರಿ, ಏನು ಮಾಡ್ತಿದ್ದೀರಾ ಅಂತಾಳೆ ಚಂದನ. ಬಿಡೋದಿಕ್ಕಲ್ಲ ಮೇಡಮ್ ಹಿಡ್ಕೊಂಡಿರೋದು ಅಂತಾನೆ ಹರಿ. ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ಳಲ್ಲ ಅಂತಾಳೆ ಚಂದನ. ಏನು ಅನ್ಕೋತಾರೆ, ನಾವಿಬ್ಬರು ಗಂಡ ಹೆಂಡ್ತಿ, ಯಾರು ನೋಡಿದರೆ ಏನು ಅಂದ್ಕೊಳ್ಳಲ್ಲ ಅಂತಾನೆ ಹರಿ. ಚಂದನ ನಾಚ್ಕೊಂಡು ಹರಿನ ನೋಡ್ತಾ ನಗ್ತಾಳೆ. ಅದು ಹರಿ ಕನಸಾಗಿರುತ್ತೆ. ಆಗ ಚಂದನ ಮಿಕ್ಸಿ ಪಾತ್ರೆನ ಹರಿ ತಪ್ಕೊಂಡಿರೋದನ್ನು ನೋಡಿ, ಹರಿಯವರೇ ಏನು ಮಾಡ್ತಿದ್ದೀರಾ, ಒಂದು ಬಿಡ್ಲಾ ಅಂತಾಳೆ. ನಾನು ಬಿಡಲ್ಲ ಮೇಡಮ್ ಅಂತ ಕಣ್ಮುಚ್ಕೊಂಡೆ ಹೇಳ್ತಾನೆ ಹರಿ. ಆಗ ಅವನ ಕೈನಲ್ಲಿರೋ ಪಾತ್ರೆನ ಕಸಿದು, ನೋಡಿ ಅಲ್ಲಿ ಎಲ್ಲ ಸೀದು ಹೋಗ್ತಿದೆ, ಇಳಿಸಿ ಅಂತಾಳೆ ಚಂದನ. ಈಚೆ ಚಂದನ ಸ್ಕೂಟಿಲಿ ಬರ್ತಿರುವಾಗ ಎದುರುಗಡೆನೆ ಕೋಮಲ ಬರ್ತಾರೆ. ಆಗ ಚಂದನ ಅವರನ್ನು ನೋಡ್ತಾಳೆ. ಅಲ್ಲಿಂದ ಕೋಮಲ ಓಡ್ತಾರೆ. ಆಗ ಚಂದನ ಅವರನ್ನು ಫಾಲೋ ಮಾಡಿ ಗಾಡಿ ನಿಲ್ಲಿಸಿ ಅವ್ರ ಕೈನ ಹಿಡ್ಕೋತಾಳೆ. ಬಿಡಮ್ಮ, ಯಾಕೆ ನನ್ನ ಹಿಂದೆ ಬರ್ತಿದ್ಯಾ, ನಾನೇನು ಮಾಡಿದ್ದೀನಿ ಅಂತಾರೆ ಕೋಮಲ. ಮಾಡೋದೆಲ್ಲ ಮಾಡಿ ಏನು ಮಾಡಿದೆ ಅಂತ ಬೇರೆ ಕೇಳ್ತೀರಾ ನೀವು, ನಿಜವಾಗ್ಲೂ ಮೈಯ ಅಮ್ಮನೇ ಅಂತಾಳೆ ಚಂದನ. ಎಷ್ಟು ಸಲ ಅಂತ ಅದನ್ನೇ ಕೇಳ್ತೀಯಮ್ಮ ನೀನು, ಮೈಯ ಅಮ್ಮ ಅಂತ ತಾನೇ ನೀನು ನಿಮ್ಮನೆಗೆ ಕರ್ಕೊಂಡು ಹೋಗಿದ್ದು ಅಂತಾರೆ ಕೋಮಲ. ಮತ್ತು ಮಗನ ಮನೇಲಿ ದುಡ್ಡು ಕೊದಿಯೋಕ್ಕೆ ನಿಮಗೆ ಹೇಗೆ ಮನಸ್ಸಾದರೂ ಬಂತು, ನಿಮಗೆ ಸ್ವಲ್ಪ ಮನುಷ್ಯತ್ವನೇ ಇಲ್ವಾ, ನೀವು ಮನೆ ಬಿಟ್ಟು ಹೋದ್ಮೇಲೆ ಮೈ ಎಷ್ಟು ನೊಂದ್ಕೊಂಡಿದ್ದಾನೆ ಅಂತ ನಿಮ್ಗೆ ಗೊತ್ತಾ, ತಾಯಿಯಾಗಿ ನಿಮಗೆ ಸ್ವಲ್ಪನೂ ಯೋಚನೆ ಇಲ್ವಾ ಅಂತಾಳೆ ಚಂದ. ಅವನು ನೊಂದ್ಕೋತಾನೆ ಅಂತ ನಾನಲ್ಲೇ ಕೂತಿದ್ರೆ ಇಲ್ಲಿ ನನ್ನ ಜೀವನ ನಡೆಯೋದು ಬೇಡವಾ ಅಂತಾರೆ ಕೋಮಲ. ನಿಜ ಹೇಳಿ, ನೀವು ನಮ್ಮನೆಗೆ ಬಂದಿದ್ದು ಮೈಯಿಗೋಸ್ಕರನಾ ಅಥವಾ ದುಡ್ಡು ಕದಿಯೋಕ್ಕೋಸ್ಕರನಾ ಅಂತಾಳೆ ಚಂದನ. ಸುಮ್ಮನೆ ಹೋಗಿ ಕೆಲಸ ನೋಡು ಹೋಗಮ್ಮ ಅಂತಾರೆ ಕೋಮಲ. ನೋಡಿ, ನೀವು ಇಷ್ಟೆಲ್ಲ ಮಾಡಿದ್ರು ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀನಿ ಅಂದರೆ ನೀವು ಮೈಯ ಅಮ್ಮ ಅನ್ನೋ ಕಾರಣಕ್ಕೆ ಮಾತ್ರ, ಇಲ್ಲ ಅಂದಿದ್ರೆ ಇಷ್ಟರಲ್ಲೇ ಪೊಲೀಸ್ನವರಿಗೆ ಹಿಡ್ಕೊಡೋಳು. ನನಗೆ ದೊಡ್ಡ ವಿಷಯನೇ ಆಗಿರಲಿಲ್ಲ. ಹೇಳಿ, ನೀವು ನಮ್ಮನೆಗೆ ಬಂದಿದ್ಯಾಕೆ, ನಮ್ಮ ಮನೆಯಿಂದ ವಾಪಸ್ ಹೋಗಿದ್ಯಾಕೆ ಅಂತಾಳೆ ಚಂದನ. ನೋಡಮ್ಮ, ನನ್ನ ಮಗ ಸಿಕ್ದ ಅಂತ ನಾನಲ್ಲೇ ಇದ್ದರೆ ನನ್ನ ಗಂಡನ ಯಾರಮ್ಮ ನೋಡ್ಕೋತಾರೆ, ನನ್ನ ಜೊತೆ ಇದ್ದ ವ್ಯಕ್ತಿ ಯಾರು ಅಂತ ಕೇಳ್ತಿದ್ದೆ ಅಲ್ವಾ, ಅವರೇ ನನ್ನ ಗಂಡ ಕೈ ತುಂಬ ಸಾಲ ಮಾಡಿಕೊಂಡು ಪರದಾಡೋ ಟೈಮಲ್ಲಿ ನೀನು ಬಂದು ನನ್ನ ಕರೆದೆ, ಅಲ್ಲೇನಾದರೂ ಸಿಗ್ಬೋದೇನೋ ಅಂತ ನಾನು ಆ ಮನೆಗೆ ಬಂದೆ. ಈಗೇನು ನಾನೇನು ನಿಮ್ಮ ಮನೆಯಿಂದ ದುಡ್ಡು ಕದ್ಕೊಂಡು ಬಂದಿಲ್ಲ ತಾನೇ, ಬಿಡು ಅಂತಾರೆ ಕೋಮಲ. ನಿಂತ್ಕೊಳ್ಳಿ, ನನ್ನ ತಲೆಯಲ್ಲಿ ತುಂಬ ಪ್ರಶ್ನೆ ಇದೆ, ಅದೆಲ್ಲದಕ್ಕೂ ನೀವು ಉತ್ತರ ಕೊಟ್ಟೆ ಇಲ್ಲಿಂದ ಹೋಗಬೇಕು ಅಂತಾಳೆ ಚಂದನ. ಬಿಡಮ್ಮ, ನನಗೆ ಯಾವುದಕ್ಕೂ ಟೈಮ್ ಇಲ್ಲ, ನಾನು ಹೋಗಬೇಕು ಅಂತಾರೆ ಕೋಮಲ. ಇಲ್ಲ, ಇದೊಂದು ವಿಷಯ ನೀವು ಹೇಳಲೇಬೇಕು, ಅಂಕಲ್ಗೆ ನೀವು ಅಂದರೆ ಯಾಕಷ್ಟೊಂದು ಕೋಪ, ಅಂಥದ್ದು ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಅಂತಾಳೆ ಚಂದನ. ನನ್ನ ಮಗನ್ನ ಅವ್ರ ಹತ್ರ ಬಿಟ್ಟು ಹೋದೆ, ಅವರಿಗೆ ಕೋಪ ಬರದೇ ಇರತ್ತಾ ಅಂತಾರೆ ಕೋಮಲ. ನೀವೇನು ಹೇಳ್ತಿದ್ದೀರೋ ನನಗೇನು ಅರ್ಥ ಆಗ್ತಿಲ್ಲ ಅಂತಾಳೆ ಚಂದನ. ನಾನು ಹೆತ್ತಿರೋ ಮಗನ ಇಷ್ಟು ವರ್ಷ ಬಿಟ್ಟು ಹೋಗಿ ಈಗ ಬಂದರೆ ಯಾರಿಗಾದರೂ ಕೋಪ ಬರೋದು ಸಹಜ ತಾನೇ ಅಂತಾರೆ ಕೋಮಲ. ನೀವು ಹೆತ್ತಿರೋ ಮಗ ಅಂದರೆ ಮೈ ಅವ್ರ ಮಗ ಅಲ್ವಾ ಅಂತಾಳೆ ಚಂದನ. ನೋಡಮ್ಮ, ಇನ್ನೇನೇ ಪ್ರಶ್ನೆ ಇದ್ದರೂ ಅವ್ರ ಹತ್ರನೇ ಕೇಳ್ಕೊ ಅಂತ ಕೋಮಲ ಹೋಗ್ತಾರೆ. ಈಚೆ ಮುತ್ತು ಕಿಚನಲ್ಲಿರ್ತಾನೆ. ಅಣ್ಣ ಏನು ಮಾಡ್ತಿದ್ಯಾ ಅಂತ ಮೈ ಬರ್ತಾನೆ. ದೋಸೆ ಹಾಕ್ತಿದ್ದೀನಿ ಅಂತಾನೆ ಮುತ್ತು. ನಾನು ದೋಸೆ ಹಾಕ್ತೀನಿ ಪ್ಲೀಸ್ ಅಂತಾನೆ ಮೈ. ಆಗ ಚಂದನ ಬರ್ತಾಳೆ. ಅವರನ್ನು ನೋಡಿ, ಅಣ್ಣ ಅತ್ತಿಗೆ ಬಂದರು ಅಂತಾನೆ ಮೈ. ಇಷ್ಟು ಬೇಗ ಬಂದ್ಲಾ ಅಂತ ಮುತ್ತು ಬರ್ತಾನೆ. ಚಂದನ ಮನೆಯೊಳಗೆ ಬರ್ತಿದ್ದ ಹಾಗೆ, ಚಂದನ ಏನಮ್ಮ ಇಷ್ಟು ಬೇಗ ಬಂದೆ ಅಂತಾನೆ ಮುತ್ತು. ಆಗ ಚಂದನ ನಟರಾಜನ ನೋಡಿ, ಅಣ್ಣ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ ಅಂತ, ಅಂಕಲ್ ನಿಮ್ಮ ಜೊತೆ ಮಾತಾಡಬೇಕು, ಸ್ವಲ್ಪ ಬನ್ನಿ ಅಂತಾಳೆ ಚಂದನ. ಅದೇನು ಮಾತಾಡಬೇಕು, ಮಾತಾಡು, ಇಲ್ಲೇ ಇಷ್ಟೊಂದು ಜಾಗ ಇದೆಯಲ್ಲ ಅಂತಾರೆ ನಟರಾಜ. ಇಲ್ಲ ಅಂಕಲ್, ನೀವು ನನ್ನ ಜೊತೆಗೆ ಬನ್ನಿ ಅಂತಾಳೆ ಚಂದನ. ಎಲ್ಲಿಗೆ ಅಂತ ಹೇಳಮ್ಮ ಅಂತಾರೆ ನಟರಾಜ. ಅದೆಲ್ಲ ಹೇಳೋಕ್ಕಾಗಲ್ಲ, ಪ್ಲೀಸ್ ನನ್ನ ಜೊತೆ ಬನ್ನಿ ಅಂಕಲ್ ಅಂತ ಅವ್ರ ಕೈನ ಹಿಡ್ಕೋತಾಳೆ ಚಂದನ. ನಾನು ಬರಲ್ಲ ಬಿಡಮ್ಮ ಅಂತಾರೆ ನಟರಾಜ. ಏನಮ್ಮ, ಏನಾದರೂ ಸಮಸ್ಯೆನಾ ಅಂತಾನೆ ಮುತ್ತು. ಇಲ್ಲ ಅಣ್ಣ, ಆ ಥರ ಎಲ್ಲ ಏನೂ ಇಲ್ಲ, ಒಂದು ಚಿಕ್ಕ ವಿಷಯ ಅಷ್ಟೇ, ನಾನು ಬಂದಮೇಲೆ ನಿಮಗೆಲ್ಲ ಹೇಳ್ತೀನಿ ಅಂತಾಳೆ ಚಂದನ. ಸಣ್ಣ ವಿಷಯ ಅಂತೀಯಲ್ಲ, ಹೇಳಮ್ಮ ಇಲ್ಲೇ ಅಂತಾರೆ ನಟರಾಜ. ಅಂಕಲ್ ಪ್ಲೀಸ್ ಅಂಕಲ್ ನೀವು ಬನ್ನಿ ಅಂತಾಳೆ ಚಂದನ. ಬನ್ನಿ ಅಂತ ಅವರನ್ನು ಕರ್ಕೊಂಡು ಹೊರಗಡೆ ಬಂದು ನಂತರ ಅವರನ್ನು ಗಾಡೀಲಿ ಕೂರಿಸ್ಕೊಂಡು ಹೋಗ್ತಾಳೆ. ಮೈ ಮನೆಗೆ ಸ್ವಲ್ಪ ರೇಷನ್ ತರಬೇಕು, ನಾನು ಅಂಗಡಿಗೆ ಹೋಗ್ಬರ್ತೀನಿ ಅಂತ ಮುತ್ತುನು ಹೋಗ್ತಾನೆ. ಈಚೆ ನಟರಾಜ, ಅಯ್ಯೋ ನಿನ್ನ ಗಾಡಿಗಿಂತ ಎತ್ತಿನ ಗಾಡಿನೇ ಎಷ್ಟೋ ಬೆಟರ್, ಇದಕ್ಕಿಂತ ಫಾಸ್ಟಾಗಿ ಹೋಗುತ್ತೆ ಅಂತಾರೆ. ನಿಮಗೆ ಸುಮ್ಮನೆ ಕೂರೋಕ್ಕಾಗಲ್ವಾ ಅಂತ ಒಂದು ದೇವಸ್ಥಾನದ ಹತ್ರ ಬರ್ತಾಳೆ ಚಂದನ. ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ಯಲ್ಲಮ್ಮ ನೀನು ಅಂತಾರೆ ನಟರಾಜ. ಅಂಕಲ್ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತಾಳೆ ಚಂದನ. ಮಾತಾಡೋಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾಗಿತ್ತಾ, ಯಾಕೆ ಮನೇಲಿ ಜಾಗ ಇರಲಿಲ್ವಾ ಅಂತಾರೆ ನಟರಾಜ. ಮನೆಯಲ್ಲಿ ಮಾತಾಡೋಕ್ಕಾಗಲ್ಲ ಅಂತಲೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತಾಳೆ ಚಂದನ. ಸರಿ ಆಯಿತು, ಏನಂತ ಹೇಳು ಅಂತಾರೆ ನಟರಾಜ. ಬನ್ನಿ ಅಂತ ಚಂದನ ಆಚೆ ಹೋಗಿ
ಅಂಕಲ್, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾಗಿರೋ ವಿಷಯ ಕೇಳಬೇಕು ಅಂತಾಳೆ. ಅದೊಂದು ವಿಷಯ ಬಿಟ್ಟು ಬೇರೆ ಏನು ಬೇಕಿದ್ರೂ ಕೇಳು ಅಂತಾರೆ ನಟರಾಜ. ಆ ಒಂದು ವಿಷಯ ಅಂದ್ರೇನು? ಮೈಯ ಅಮ್ಮ ಅವರನ್ನ ಬಗ್ಗೆ ಕೇಳಬಾರ್ದು ಅಂತನಾ ಅಂತಾಳೆ ಚಂದನ. ಹೌದು ಅಂತಾರೆ ನಟರಾಜ. ನಾನು ಅವ್ರ ಬಗ್ಗೆನೇ ಕೇಳಬೇಕಾಗಿರೋದು ಅಂತಾಳೆ ಚಂದನ. ಮನೇಲಿ ಅಷ್ಟೊಂದು ಕೆಲಸ ಇಟ್ಕೊಂಡು ಇಲ್ಲಿವರೆಗೆ ಬಂದು ಅವಳ ವಿಷಯ ಮಾತಾಡಬೇಕು ಅಂತಿದೆಯಲ್ಲ, ಮನೆಗೆ ಹೋಗೋಣ ಬಾ ಅಂತ ನಟರಾಜ ಹೋಗುವಾಗ, ನಾನು ಮೈಯ ಅಮ್ಮನ ಜೊತೆ ಮಾತಾಡಿದೆ, ನೀವು ಮುಚ್ಚಿಟ್ಟಿರೋ ಕೆಲವು ವಿಷಯಗಳನ್ನು ಅವ್ರು ನನಗೆ ಹೇಳಿದರು ಅಂತ ಚಂದನ ಹೇಳುವಾಗ ನಟರಾಜ ಶಾಕ್ನಿಂದ ನಿಂತ್ಕೋತಾರೆ. ಮೈಯಿ ನಿಮ್ಮ ಮಗ ಅಲ್ವಾ, ನಿಜ ಹೇಳಿ ಅಂಕಲ್ ಅಂತಾಳೆ ಚಂದನ. ಅದನ್ನು ತಿಳ್ಕೊಂಡು ನಿನಗೇನಾಗಬೇಕು ಅಂತಾರೆ ನಟರಾಜ. ತಿಳ್ಕೊಂಡ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ಸದ್ಯಕ್ಕೆ ಸತ್ಯ ಏನು ಅಂತ ನೀವು ನನಗೆ ಹೇಳಿ ಅಂತಾಳೆ ಚಂದನ. ನಂತರ ನಟರಾಜ ಹಾಗೆ ಒಂದು ಸಲ ಗುಜರಾತಿಗೆ ಹೋದಾಗ ಡಾಬಾದಲ್ಲಿ ಸಿಕ್ಕವಳೆ ಈ ಕೋಮಲ. 3 ತಿಂಗಳು ಮಗು ಜೊತೆ ಅವಳ ಗಂಡ ಆ ಡಾಬಾ ನಡೆಸ್ತಾ ಇದ್ರಮ್ಮ. 2-3 ತಿಂಗಳು ಬಿಟ್ಟು ಮತ್ತೆ ಗುಜರಾತಿಗೆ ಹೋದಾಗ ಅವಳ ಗಂಡ ತೀರ್ಕೊಂಡಿದ್ದ ಸುದ್ದಿ ಗೊತ್ತಾಯಿತು. ಆಗ ಅಲ್ಲೇ ಇದ್ದ ಲೋಕಲ್ ವ್ಯಕ್ತಿಯೊಬ್ಬ ಅವಳನ್ನು ಮದುವೆ ಮಾಡ್ಕೊ ಅಂತ ಪೀಡಿಸ್ತಿದ್ದ. ಅವನ್ನ ಕಾಟ ತಳೆಯೋಕ್ಕಾಗದೆ ನನ್ನ ಊರಿಗೆ ಕರ್ಕೊಂಡೋಗಿ ನಾನು ಬರ್ತೀನಿ ಅಂತ ಗೋಳಾಡಿದ್ಲು. ಅವಳನ್ನು ಅವಳ ಮಗುನ ನಮ್ಮೂರಿಗೆ ಕರ್ಕೊಂಡು ಬಂದಮ್ಮ ಅಂತಾರೆ ನಟರಾಜ. ಆಗ ಮುತ್ತುನು ಬಂದು ಅವ್ರ ಮಾತನ್ನು ಕೇಳಿಸ್ಕೊತಾನೆ. ಅಂಕಲ್, ನಿಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇರಲಿಲ್ವಾ ಅಂತಾಳೆ ಚಂದನ. ಒಂಟಿ ಮಗು, ತನ್ನ ಚಿಕ್ಕ ಮಗು ಜೊತೆ ಹೊರಗಡೆ ಎಲ್ಲಿರ್ತಾಳೆ ಅಂದ್ಕೊಂಡು ನನ್ನ ಮನೇಲಿ ಆಶ್ರಯ ಕೊಟ್ಟೆ. ಅವಳು ನಮ್ಮ ಮನೇಲಿ ಇದ್ದಿದ್ದರಿಂದ ಜನಗಳೆಲ್ಲ ಅವಳನ್ನು ನನ್ನ 2ನೇ ಹೆಂಡತಿ ಅಂತ ಹೇಳೋಕೆ ಶುರು ಮಾಡಿದರು ಅಷ್ಟೇ ಅಂತಾರೆ ನಟರಾಜ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು